ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಏರಿಯಾದೊಳಗೆ ಜಾಸ್ತಿಯಾಗಿ ಈಗ ಏಪ್ರಿಲ್ ಚಟ್ನಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈ ಏಪ್ರಿಲ್ ಚಟ್ನಿ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಾಗ ಹೇಳಿದ್ದೆವು. ಆದರೂ ಇನ್ನೊಂದು ಸತಿ ಇದರ ವಿಡಿಯೋ ಎಲ್ಲ ರೀತಿಯಾಗಿ ಹೇಳ್ಬೇಕಂತೇಳಿ ಈ ವಿಡಿಯೋ ಮಾಡಾಕತ್ತೀವಿ. ಇವಾಗ ಏಪ್ರಿಲ್ ಚಟ್ನಿ ಆದ ನಂತರ ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಏಪ್ರಿಲ್ ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ವಿಶ್ರಾಂತಿ ದಿನಗಳ ನಿಯೋಜನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಾಗ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಅದರ ಪ್ರಕಾರ ನೀವು ಆ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಬೋದು. ವಿಶ್ರಾಂತಿ ದಿನಗಳ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋದೊಳಗೆ ನೀವು ತಿಳ್ಕೊಬೋದು. ಇದಾದ ನಂತರ ನೀವು ಏಪ್ರಿಲ್ ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ 10 ದಿನಗಳ ಮುಂಚಿತವಾಗಿ ಏಪ್ರಿಲ್ ಚಟ್ನಿ ಮಾಡುವ 10 ದಿನಗಳ ಮುಂಚಿತವಾಗಿ ಪ್ಲಾಟಿಗೆ ಸ್ವಲ್ಪ ಸ್ಟ್ರೆಸ್ ಕೊಡ್ಬೇಕು. ಯಾಕಂದರೆ ಈ ಹಂತದೊಳಗೆ ಏಪ್ರಿಲ್ ಚಟ್ನಿಯಾಗಿ ಎತ್ತರ ಸಿಂಪರಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ಕನ್ಫ್ಯೂಷನ್ ಒಳಗೆ ರೈತರದಾರ. ಎತ್ತರ ಸಿಂಪರಣೆ ಎಲ್ಲ ಅಕ್ಟೋಬರ್ ಚಟ್ನಿ ಒಳಗೆ ಯೂಸ್ ಮಾಡ್ತಾರೆ. ಅಂದ್ರೆ ಎಲೆ ಉದುರ್ಸಾಕ ಮತ್ತು ದಾಳಿಂಬೆ ಒಳಗೂ ಎಲೆ ಉದುರ್ಸಾಕ ಅದನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಏನಾಗಿರ್ತೈತಿ, ಈಗ ಅಕ್ಟೋಬರ್ ಒಳಗೆ ಜಾಸ್ತಿಯಾಗಿ ಮೈಕ್ರೋನ್ಯೂಟ್ರಿಯೆಂಟ್ ವ್ಯವಸ್ಥಾಪನೆ ಮಾಡಿರ್ತಾರೆ. ಈ ಕಾರಣದಿಂದ ಎತ್ತರ ಸಿಂಪರಣೆ ಮಾಡೋದ್ರಿಂದ ಅದರದ ಮೈಕ್ರೋನ್ಯೂಟ್ರಿಯೆಂಟ್ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಿರ್ತೀವಿ ಅದೆಲ್ಲ ರಿಟರ್ನ್ ಗಿಡಕ್ಕೆ ಹೋಗಿ ಸ್ಟೋರೇಜ್ ಆಗ್ತೈತೆ ಅನ್ನೋ ಒಂದು ಯೋಚನೆಯಿಂದ ರೈತರ ಎತ್ತರ ಸಿಂಪರಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ಕನ್ಫ್ಯೂಷನ್ ಒಳಗದಾರ. ಎತ್ತರ ಸಿಂಪರಣೆ ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಅಕ್ಟೋಬರ್ ಒಳಗಷ್ಟೇ ಒಂದು ಸತಿ ಮಾಡ್ಕೋಬೋದು ನೀವು. ಈಗ ನೀವು ಇದೇ ಸ್ಟ್ರೆಸ್ ನೀವು ನ್ಯಾಚುರಲ್ ಆಗಿ ಕೊಡ್ಬೋದು. ಇದರಿಂದ ನೀವು ಏನು ಮಾಡಿರಿ, ಇನ್ನು ಚಟ್ನಿಗೆ ಏಪ್ರಿಲ್ ಚಟ್ನಿ 10 ದಿನ ಇರ್ತಾನೆ ನೀವು ಪ್ಲಾಟಿಗೆ ನೀರು ಬಂದ್ ಮಾಡಿ ನ್ಯಾಚುರಲ್ ಸ್ಟ್ರೆಸ್ ನೀಡ್ಬೋದು. ಇದರಿಂದ ನಿಮಗೆ ಗಿಡದಾಗ ಸ್ಟೋರೇಜ್ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಡಾರ್ಮಿಕ್ಸ್ ಸ್ಪ್ರೇ ಮಾಡಬೇಕು ಅಥವಾ ಹಚ್ಚಬೇಕು ಅನ್ನೋದು ಕನ್ಫ್ಯೂಷನ್ ಒಳಗೂ ಜಾಸ್ತಿ ರೈತರಿರ್ತಾರೆ. ನೀವು ಡಾರ್ಮಿಕ್ಸ್ ಹಚ್ಚಬಹುದು ಅಥವಾ ಸಿಂಪರಣೆ ಕೂಡ ಮಾಡ್ಕೋಬಹುದು. ಟ್ಯಾಕ್ಟ್ರಲ್ಲಿ ನೀವು ನಾರ್ಮಲ್ ಆಗಿ ಸಿಂಪರಣೆ ಮಾಡ್ಕೋತಿದ್ರಿ ಅಂದ್ರೆ 50 ಲೀಟರ್ ನೀರಿಗೆ 1 ಲೀಟರ್ ಡಾರ್ಮಿಕ್ಸ್ ಹಾಕೊಂಡ್ರೆ ನೀವು ಸಿಂಪರಣೆ ಮಾಡ್ಕೋಬಹುದು. ಪ್ಲಸ್ ಇದ್ರಾಗ 1345 ಕೂಡ ನೀವು 2 ಗ್ರಾಮದಿಂದ ಹಾಕೊಂಡ ಸಿಂಪರಣೆ ಮಾಡ್ಕೋಬಹುದು. ಈಗಾಗಲೇ ಚಟ್ನಿ ಮಾಡಿದಿರಿ ಮತ್ತು ನೀವು ಡಾರ್ಮಿಕ್ಸ್ ಸಿಂಪರಣೆ ಮಾಡಿಲ್ಲ, ಏನೂ ಮಾಡಿಲ್ಲ, ಈಗ 3-4 ದಿನ ಆಗಿತ್ತಂದ್ರೆ ನೀವೇನು ಮಾಡಿರಿ, ಪ್ಲಾಟ್ ಒಂದೇ ಸಮನಾಗಿ ಒಡೆದು ಬರಾಕ ಯೂರಿಯಾ ಸಿಂಪರಣೆ ಮಾಡ್ಕೋಬಹುದು. ಈ ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಕೊಡ್ಡಿನ ಮೇಲೆ ನೈಟ್ರೋಜನ್ ಪ್ರಮಾಣ ವಾಡಾಗಿ ನಿಮ್ಗೆ ಪ್ಲಾಟ್ ಬೇಗ ಒಡೆದು ಬರಾಕ ಅನುಕೂಲ ಆಗ್ತೈತಿ. ಮತ್ತು ನೀವು 13-0-45 2.5 3 ಗ್ರಾಮ್ ತನಕ ನೀವು ಸ್ಪ್ರೇ ಮಾಡ್ಕೋಬಹುದು. ಇದನ್ನ 8 ದಿನಗಳ ಒಳಗೆ ಅಷ್ಟೇ ಮಾಡ್ಕೋರಿ. 8 ದಿನ ಆದ ನಂತರ ಮಾಡಕ್ಕೆ ಹೋಗ್ಬೇಡ್ರಿ ಯೂರಿಯಾದ ಮತ್ತು 13-0-45 ಸಿಂಪರಣೆ. ಇವಾಗ ಏಪ್ರಿಲ್ ಒಳಗೆ ಜಾಸ್ತಿಯಾಗಿ ತಾಪಮಾನ ಹೆಚ್ಚಾಗತ್ತೈತಿ. ಈ ತಾಪಮಾನದ ನಿಯಂತ್ರಣ ಮಾಡೋದು ನಮ್ಗೆ ಭಾಳ ಅವಶ್ಯಕತೆ ಆಗೈತಿ. ಅಂದ್ರೆ ಗಿಡಕ್ಕೆ ಕೆಲವೊಂದು ಏರಿಯಾದಾಗ ನೀರಿನ ಒತ್ತಡ ಜಾಸ್ತಿ ಇರುತ್ತೆ, ನೀರು ಕಡಿಮೆ ಇರ್ತಾವೆ. ಆದ ಕಾರಣದಿಂದ ನೀವು ಪ್ಲಾಟ್ ಒಳಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ಮಲ್ಚಿಂಗ್ ಮಾಡ್ಕೋರಿ. ಈ ಮಲ್ಚಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತಾಪಮಾನದ ಅಂದ್ರೆ ಟೆಂಪ್ರೇಚರ್ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ನೀರು ನೀವು ಎಷ್ಟು ಬಿಟ್ಟಿರ್ತಿರ್ಲ ಅದು ಹೀರ್ಕೊಂಡು ಅಲ್ಲೇ ತೇವಾಂಶ ಉಳಿಯಾಕ ಅನುಕೂಲ ಆಗ್ತೈತಿ. ನಿಮ್ಮ ಪ್ಲಾಟ್ನಾಗ ಯಾವುದೇ ರೀತಿಯ ಕಡ್ಡಿ ಈ ರೀತಿ ಇದ್ದು ಅಂದ್ರೆ ಅದನ್ನ ಅಲ್ಲೇ ನಿಮ್ಮ ಬೋಧಿ ಏರಿಸಿದ ದ್ರಾಕ್ಷಿ ತೆಳಗೆ ಅಲ್ಲಿ ಮಲ್ಚಿಂಗ್ ಕೂಡ ಮಾಡ್ಕೋಬಹುದು. ಮತ್ತು ಚಟ್ನಿ ಆದ ನಂತರ 2-3 ದಿನಗಳು ಫುಲ್ ನೀರು ಕೊಡ್ರಿ. ಒಂದು 2-3 ತಾಸು ಗಂಟ ನೀವು ನೀರು ಕೊಡ್ಬೋದು. ಇದಾದ ನಂತರ ನೀವು ಸ್ವಲ್ಪ ಆರಿಕೆ ಅನುಸಾರ ನೀರು ಕೊಡ್ಬೋದು. ಪ್ಲಾಟ್ ಒಂದೇ ಸಮನಾಗಿ ಒಡೆದು ಬರಕ್ಕೆ ನೀವೇನು ಮಾಡಿರಿ, 13-0-45 8 kg ಎಕರೆಗೆ ನೀಡ್ಕೋಬೋದು. ಇವಾಗ ನಾವು ಬಿಳಿ ಬೇರೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಆಗೈತಿ. ಈ ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಅಂದ್ರೆ ಹರಗೋದು ಈ ರೀತಿ ಮಾಡ್ತಿರ್ತಾರೆ ರೈತರ. ಆ ಟೈಮ್ದೊಳಗೆ ಟ್ಯಾಕ್ಟ್ರಿಂದ ಬೇರೆ ಹರಿಯೋದು ಎಷ್ಟು ಹರಿಬೇಕಪ್ಪ ಅಂತ ಅನ್ನೋದು ಕನ್ಫ್ಯೂಷನ್ಗಳಿರ್ತಾರೆ. ಬೇರೆ ಏನು ಮಾಡಿರಿ, ನೀವು ಒಂದೇ ಸೈಡ್ ಹರಿರಿ, ಮತ್ತೊಂದು ಸೈಡ್ ಅದೇ ರೀತಿ ಬಿಡ್ರಿ. ಒಟ್ಟು ಭಾಳ ಗಿಡಕ್ಕೆ ಹಚ್ಚಿ ಯಾವುದೇ ರೀತಿಯ ಬೇರೆ ಹರಿಯೋ ವರ್ಕ್ ಮಾಡಬೇಡ್ರಿ. ಯಾಕಂದ್ರೆ ಈಚೆ ಕಡೆ 40% ಹರಿರ್ತಾವೆ, ಮತ್ತು ನೀವು ಆಚೆ ಕಡೆ 40% ಹರಿದ್ರೆ ನ್ಯಾಚುರಲ್ ಆಗಿ 80% ನೀವು ಬೇರೆ ಹರಿದಂಗೆ ಆಗ್ತೈತಿ. ಇದರಿಂದ ಗಿಡಕ್ಕೆ ಮತ್ತು ಬೇರೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಭಾಳ ಟೈಮ್ ತೊಗೊತೈತಿ. ಆದ ಕಾರಣದಿಂದ ಒಂದೇ ಸೈಡ್ ನೀವು ಟ್ರ್ಯಾಕ್ಟರಿಂದ ಬೇರೆ ಹರಿರಿ, ಮತ್ತೊಂದು ಸೈಡ್ ಅದೇ ರೀತಿ ಬಿಟ್ಟು ಬಿಡ್ರಿ. ಅಂದ್ರೆ ನಿಮ್ಗೆ 60% ಬೇರೆ ಇರ್ತಾವೆ ವರ್ಕ್ ಮಾಡಕ್ಕೆ, 40% ಅಟ್ಟ ಹರಿರ್ತಾವೆ ಮತ್ತು ಅದು ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ ಬೇರೆ ಜಲ್ದಿ. ನೀವು ಬೇರೆ ಡೆವಲಪ್ಮೆಂಟ್ ಮಾಡಕ್ಕೆ ಏನು ಮಾಡಿರಿ, ಎಕರೆಗೆ 2 ಲೀಟರ್ ಅಲ್ಟ್ರಾ ಸ್ಪೀಡ್ ಡ್ರಿಪ್ನಾಗ ಬಿಟ್ಕೋರಿ. ಇದರಿಂದ ನಿಮ್ಗೆ ಬೇರೆ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೀವು ಈ ಜೀವಾಮೃತ ಕೂಡ ಮಾಡ್ಕೊಂಡು ಡ್ರಿಪ್ನಾಗ ನೀಡ್ಬೋದು. ಇದಾದ ನಂತರ ನೀವೇನು ಮಾಡಿರಿ, ಚಟ್ನಿ ಆದ ನಂತರ ಉಳಿದ ನಿಯಂತ್ರಣಕ್ಕಾಗಿ ಸೊಲೋಮೋನ ಸಿಂಪರಣೆ ಮಾಡ್ಕೋಬೋದು. ಸೊಲೋಮೋನ್ ಅಥವಾ ಸ್ಲೇಯರ್ ಪ್ರೋ. ಸೊಲೋಮೋನ್ 1 ml ಪ್ಲಸ್ ನೀಮ್ ಆಯಿಲ್ 1 ಮಿಲಿ ಲೀಟರ್ ನೀರಿಗೆ ನೀವು ತೆಗೆದುಕೊಂಡು ಸಿಂಪರಣೆ ಮಾಡ್ಕೋಬೋದು. ಇದಾದ ನಂತರ ನೀವು ಸ್ಲೇಯರ್ ಪ್ರೋ ಕೂಡ 200 ಲೀಟರ್ ನೀರಿಗೆ 150 ಮಿಲಿ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು. 2ರಾಗ 1 ಸಿಂಪರಣೆ ಮಾಡ್ಕೋರಿ. ಇದರಿಂದ ಉಳಿದ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಪ್ಲಾಟ್ ಒಡೆದ ನಂತರ ಅಂದ್ರೆ ಒಂದು 3-4 ಎಲೆ ಹಂತದೊಳಗೆ ಏನಿರ್ತೈತಿ ಆ ಟೈಮ್ ಒಳಗೆ ಏನು ಮಾಡಿರಿ, 200 ಲೀಟರ್ ನೀರಿಗೆ ಟಿಲ್ಟ್ 15 ml ಬ್ಲೂ ಕಾಪರ್ 400 ಗ್ರಾಮ್ ಪ್ಲಸ್ 052-34 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಏನಾಗ್ತೈತಿ,
ಚಿಗ್ರ ಹಿಂದೆ ಮುಂದೆ ಹೊಡಿಯಾತಿದ್ರು ಒಂದೇ ಲೆವೆಲ್ ಪ್ಲಾಟ್ ಹೊಡೆದು ಬರೋಕೆ ಅನುಕೂಲ ಆಗ್ತೈತಿ ಮತ್ತು ಎಲೆ ಥಿಕ್ನೆಸ್ ಆಗಿ ಡಿಪ್ ಆಗೋಕ್ಕೂ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವೇನು ಮಾಡಿರಿ, 200 ಲೀಟರ್ ನೀರಿಗೆ ಕಾಂಬಿ 200 ಗ್ರಾಮ್ ಪ್ಲಸ್ ಅಲ್ಗಾಮಿಡ್ಜ್ 500 ಮಿಲಿ ಪ್ಲಸ್ 13-0-45 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಗರ್ಭಧಾರಣೆ ಮತ್ತು ಪ್ಲಾಟ್ ಹೆಲ್ದಿ ಆಗಿರೋಕೆ ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಮುಂದಿನ ವಿಡಿಯೋದಾಗ ನಾವು ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.